ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಮನೆಯಲ್ಲಿ ಎಷ್ಟು ರೂಮ್ ಬರಬೇಕು, ಯಾವ ರೂಮ್ ಯಾವ ದಿಕ್ಕಿನಲ್ಲಿ ಬರಬೇಕು, ಯಾವ ರೂಮ್ ಯಾವ ಕಡೆ ಬಂದರೆ ಒಳ್ಳೆಯದಾಗುತ್ತೆ ಅನ್ನೋದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಇದು ಮನೆ ಅಂದ್ಕೊಳ್ಳಿ. ಅದು ನೀವು ವಾಸ್ತು ಪ್ರಕಾರನೇ ಮಾಡ್ತಿರ್ತೀರಾ, ಅಥವಾ ನೀವು ಇಂಜಿನಿಯರ್ ಪ್ಲ್ಯಾನು ಅಥವಾ ಮೇಸ್ತ್ರಿ ಏನೋ ಹೇಳಿದ್ದಾರೆ ಅಂತಲೇ ಮಾಡ್ತಿರ್ತೀರಾ, ಅಥವಾ ನಿಮಗೆ ಅವಶ್ಯಕತೆ ಎಷ್ಟು ಅಂತಲೂ ಇರುತ್ತೆ. ನಮ್ಗೆ ಒಂದೇ ರೂಮ್ ಸಾಕು, ಅಥವಾ ನಮಗೆ ಒಂದು ಮಗ ಇದ್ದಾನೆ 2 ರೂಮ್ ಸಾಕು, ಅಥವಾ ನಮಗೆ ಒಂದು ಮಗ ಮಗಳು ಇದ್ದಾರೆ, ನಾವು ಇದ್ದೀವಿ, ನಮಗೆ 3 ರೂಮ್ ಬೇಕು, ಇನ್ನು ಕೆಲವರು 4 ರೂಮ್ ಬೇಕು ಅಂತ ಮಾಡ್ತಾ ಇರ್ತಾರೆ. ಆದರೆ ಅವರ ಅವಶ್ಯಕತೆ ಇದ್ದಾಗ ರೂಮುಗಳು ಮಾಡ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಇನ್ನು ಕೆಲವರು ಒಂದು ಮನೆ ಅಂದಮೇಲೆ ಇಷ್ಟು ರೂಮ್ ಇರಲೇಬೇಕು, ಇಷ್ಟು ರೂಮ್ ಕಡಿಮೆ ಇದ್ದರೆ ನಿಮಗೆ ವಾಸ್ತುಕ್ಕೆ ಬರೋದಿಲ್ಲ ಅಂತೆಲ್ಲ ಕೆಲವು ಜಾಗಗಳಲ್ಲಿ ಕೇಳಿದ್ದೇವೆ. ಆ ರೀತಿ ಏನೂ ಇರೋದಿಲ್ಲ. ನೀವು 1 ಫ್ಲೋರ್ ಕಟ್ತೀರಾ, 2 ಫ್ಲೋರ್ ಕಟ್ತೀರಾ, ಅಥವಾ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ನೀವು ಎಷ್ಟು ರೂಮ್ ಮಾಡಬೇಕು ಅನ್ನೋದು ಇರುತ್ತೆ. ಒಂದು ಮನೆ ಅಂದಾಗ ನೀವು ಯಾವುದೇ ರಸ್ತೆ ಆಗಲಿ, ಪಶ್ಚಿಮ ರಸ್ತೆ, ದಕ್ಷಿಣದ ರಸ್ತೆ, ಉತ್ತರದ ರಸ್ತೆ, ಪೂರ್ವದ ರಸ್ತೆ, ಯಾವುದೇ ರಸ್ತೆ ಆಗಲಿ, ನೀವು ನೈಋತ್ಯದಲ್ಲಿ 1 ಬೆಡ್ರೂಮ್ ಮಾಡಲೇಬೇಕು. ಖಂಡಿತ ನೈಋತ್ಯದಲ್ಲಿ 1 ಬೆಡ್ರೂಮ್ ಮಾಡಿ ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡಿದ್ರೆ ಮಿಕ್ಕಿದ್ದು ನೀವು ಹಾಲ್ ಥರನೇ ಇಟ್ಕೊಬೇಕು, ಓಪನ್ ಏರಿಯಾನೇ ಇಟ್ಕೊಬೇಕು. ಬೇರೆ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ರೂಮ್ ಮಾಡಲೇಬಾರ್ದು. ನೋಡಿ, ಏನಿದೆ ಈ ಪೂರ್ವ ಭಾಗ, ಏನು ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದ ಮೇಲೆ ನೀವು ಡೈನಿಂಗ್ ಹಾಲ್ ಮಾಡ್ಕೊತೀರಾ, ಕಿಚನ್ ಮಾಡ್ಕೊತೀರಾ, ಅಥವಾ ನೀವು ಹಾಲ್ ಇಟ್ಕೊತೀರಾ, ಸ್ಟೇರ್ ಕೇಸ್ ಒಳಗಡೆ ಡೂಪ್ಲೆಕ್ಸ್ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ನಿಮ್ಮದು ಮನೆ ಡಿಪೆಂಡ್ ಆಗಿರುತ್ತೆ. ಆದರೆ ನೈಋತ್ಯದಲ್ಲಿ ಕಂಪಲ್ಸರಿ 1 ರೂಮ್ ಬರಲೇಬೇಕು. ನಾವು ಎಷ್ಟೋ ಜಾಗಗಳಲ್ಲಿ ನೋಡಿದ್ದಾರೆ, ಕೆಲವು ವಾಸ್ತುಗಳವರು ಗ್ರೌಂಡ್ ಫ್ಲೋರಲ್ಲಿ ಒಂದು ಕಿಚನ್ ಅಡುಗೆ ಮನೆ ಮಾಡಿರ್ತಾರೆ, ನೈಋತ್ಯದಲ್ಲಿ ಹಾಲ್ ಮಾಡಿರ್ತಾರೆ, ಮೇಲೆ ಫಸ್ಟ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿರ್ತಾರೆ. ಆ ರೀತಿ ಎಲ್ಲ ಮಾಡಬಾರ್ದು. ನೀವು ಅಡುಗೆ ಮನೆ ಎಲ್ಲಿ ಮಾಡ್ತೀರಾ, ಯಾವ ಫ್ಲೋರಲ್ಲಿ ಅಡುಗೆ ಮನೆ ಮಾಡ್ತೀರಾ, ಆ ಫ್ಲೋರಲ್ಲಿ 1 ಮಾಸ್ಟರ್ ಬೆಡ್ರೂಮ್ ಬರಲೇಬೇಕು. ನೀವು ನೋಡಿ, ನೈಋತ್ಯದಲ್ಲಿ 1 ಮಾಸ್ಟರ್ ಬೆಡ್ರೂಮ್ ಕಿಚನ್ ಮಾಡಿ, ನೈಋತ್ಯದಲ್ಲಿ 1 ಮಾಸ್ಟರ್ ಬೆಡ್ರೂಮ್ ಮಾಡಿ, ತೊಂದರೆ ಇಲ್ಲ. ಅಥವಾ ಗ್ರೌಂಡ್ ಫ್ಲೋರಲ್ಲಿ ಅರ್ಧ ಕಾರ್ ಪಾರ್ಕಿಂಗ್ ಮಾಡ್ತೀವಿ, ಇನ್ನು ಅರ್ಧ 1 ಮನೆ ಮಾಡ್ತೀವಿ, ತೊಂದರೆ ಇಲ್ಲ. ಅಥವಾ ನಾವು ಕೆಳಗಡೆ ಫುಲ್ ಕಾರ್ ಪಾರ್ಕಿಂಗ್ ಮಾಡ್ತೀರಾ, ತೊಂದರೆ ಇಲ್ಲ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಲೇಬೇಕಾಗುತ್ತೆ. ಮಾಡ್ದೇನೆ ಮಾಡೋ ಹಾಗೆ ಇಲ್ಲ. ನೈಋತ್ಯದಲ್ಲಿ 1 ಮಾಸ್ಟರ್ ಬೆಡ್ರೂಮ್ ಬರಲೇಬೇಕು. ನೀವು ಒಂದು ಮನೆ ಅಂದಾಗ ಆಗ್ನೇಯದಲ್ಲಿ ಅಡುಗೆ ಮನೆ ಇರುತ್ತೆ, ಅಥವಾ ವಾಯುದಲ್ಲಿ ಅಡುಗೆ ಮನೆ ಮಾಡಿದ್ರೆ ಆಗ್ನೇಯದಲ್ಲಿ ರೂಮ್ ಮಾಡ್ಕೊಳ್ಬೋದು. ನೀವು ಅದನ್ನು ಆಪ್ಷನಲ್ಲು, ನೀವು ವಾಯುದಲ್ಲಿ ಮಾಡ್ತೀರಾ, ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡ್ತೀರಾ, ಅದ್ರ ಮೇಲೆ ನೀವು ಡಿಪೆಂಡ್ ಆಗುತ್ತೆ. ಆದರೆ ನೈಋತ್ಯದಲ್ಲಿ 1 ಬೆಡ್ರೂಮ್ ಕಂಪಲ್ಸರಿ ಬರಲೇಬೇಕು. ಅದು ಒಂದು ಕಡೆ. ಆದರೆ ಗ್ರೌಂಡ್ ಫ್ಲೋರಲ್ಲಿ ಕೆಲವರು 2 ಬೆಡ್ರೂಮ್ ಬರಲೇಬೇಕು, 1 ಬೆಡ್ರೂಮ್ ಬಂದರೆ ವಾಸ್ತುಕ್ಕೆ ಬರೋದಿಲ್ಲ, ಆ ರೀತಿ ಏನೂ ಇಲ್ಲ. ಗ್ರೌಂಡ್ ಫ್ಲೋರಲ್ಲಿ ಅಥವಾ 1 ಫ್ಲೋರಲ್ಲಿ 1 ಬೆಡ್ರೂಮ್ ಬಂದು, ಕಿಚನ್ ಬಂದು, ನೀವು ದೊಡ್ಡದಾಗಿ ವಿಶಾಲವಾಗಿ ಹಾಲ್ ತೊಗೊಂಡು ಸ್ಟೇರ್ ಕೇಸ್ ತೊಗೊಂಡ್ರೆ ಮೇಲೆ 2 ಬೆಡ್ರೂಮ್ ಮಾಡ್ಬೋದು, 3 ಬೆಡ್ರೂಮು ಮಾಡ್ಬೋದು. ಒಂದೇ ಫ್ಲೋರಲ್ಲಿ 3 ಬೆಡ್ರೂಮು ಮಾಡ್ಬೋದು, 2 ಬೆಡ್ರೂಮು ಮಾಡ್ಬೋದು. ಆದರೆ ಅಲ್ಲಿ ನಿಮಗೆ ವಾಸ್ತು ಪ್ರಕಾರ ಬರಬೇಕು. ಅದು ಯಾವ ರೀತಿ ಅಂತಂದರೆ, ನೈಋತ್ಯದಲ್ಲಿ 1 ಬೆಡ್ರೂಮು, ದಕ್ಷಿಣದಲ್ಲಿ 2ನೇ ಬೆಡ್ರೂಮು, ವಾಯುದಲ್ಲಿ ಅಡುಗೆ ಮನೆ ಬಂದರೆ ಆಗ್ನೇಯದಲ್ಲಿ 3ನೇ ಬೆಡ್ರೂಮ್ ಮಾಡ್ಬೋದು. ಅಥವಾ ಆಗ್ನೇಯದಲ್ಲಿ ಅಡುಗೆ ಮನೆ ಬಂದಾಗ ನೈಋತ್ಯದಲ್ಲಿ 1 ಬೆಡ್ರೂಮು, ಸೌತಲ್ಲಿ 2 ಬೆಡ್ರೂಮು, ವಾಯುದಲ್ಲಿ 3 ಬೆಡ್ರೂಮ್ ಮಾಡ್ಕೊಳ್ಬೋದು. ಅಥವಾ ನಮ್ಗೆ ಇನ್ನೂ ಚೆನ್ನಾಗಿ ಬರಬೇಕು, ನಮಗೆ ಜನ ಜಾಸ್ತಿ ಇದ್ದೀವಿ ಅಂದಾಗ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಉತ್ತರದ ಮಧ್ಯಭಾಗದವರೆಗೂ ಇನ್ನೂ 1 ಬೆಡ್ರೂಮ್ ತೊಗೊಬೋದು, 4 ಬೆಡ್ರೂಮು ತೊಗೊಬೋದು. ನೈಋತ್ಯದಲ್ಲೊಂದು, ದಕ್ಷಿಣದಲ್ಲೊಂದು, ವಾಯುದಲ್ಲೊಂದು, ಉತ್ತರದಲ್ಲೊಂದು, 4 ಬೆಡ್ರೂಮು ತೊಗೊಬೋದು. ಒಂದೇ ಫ್ಲೋರಲ್ಲಿ 4 ಬೆಡ್ರೂಮ್ ತೊಗೊಬೋದು, ಅಥವಾ 2 ಬೆಡ್ರೂಮು ತೊಗೊಬೋದು. ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ, ನೈಋತ್ಯದಲ್ಲಿ 1 ಬೆಡ್ರೂಮ್ ಮಾಡಿದ್ದೀವಿ, ವಾಯುದಲ್ಲಿ 2ನೇ ಬೆಡ್ರೂಮ್ ಮಾಡಿದ್ದೀವಿ, ಉತ್ತರದಲ್ಲಿ 3ನೇ ಬೆಡ್ರೂಮ್ ಮಾಡಿ ದಕ್ಷಿಣನ ಓಪನ್ ಇಟ್ಕೊಳ್ಬಾರ್ದು. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ನೋಡಿ ನಾವು 3 ಬೆಡ್ರೂಮ್ ಮಾಡ್ತಾ ಇದ್ದೀರಾ, ನೀವು 3 ಬೆಡ್ರೂಮ್ ಮಾಡ್ಬೋದು ಅಂತ ಹೇಳಿದ್ದೀರಾ ಅಂತ ಹೇಳಿಬಿಟ್ಟು ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ವಾಸ್ತು ಪ್ರಕಾರ ಮಾಡಿದ್ದೀವಿ, ವಾಯುದಲ್ಲೂ ಒಂದು ಬೆಡ್ರೂಮ್ ಮಾಡಿದ್ದೀವಿ, ನೀವು ಆಗ್ನೇಯದಲ್ಲಿ ಅಡುಗೆ ಮನೆ ಮಾಡೋಕ್ಕೆ ಹೇಳಿದ್ದೀರಾ, ಮಾಡಿದ್ದೀವಿ. ಆದರೆ ನೀವು ದಕ್ಷಿಣದಲ್ಲಿ ಡೈನಿಂಗ್ ಹಾಲ್ ಕೊಟ್ಬಿಟ್ಟು ಉತ್ತರದಲ್ಲಿ ಬೆಡ್ರೂಮ್ ಮಾಡೋ ಆಗಿಲ್ಲ. ನೈಋತ್ಯದಲ್ಲಿ ಬೆಡ್ರೂಮ್ ಬಂದಿದೆ, ದಕ್ಷಿಣದಲ್ಲಿ ಡೈನಿಂಗ್ ಹಾಲ್ ಬರೋ ಆಗಿಲ್ಲ. ಉತ್ತರದಲ್ಲಿ ಬೆಡ್ರೂಮ್ ಬಂದಾಗ ದಕ್ಷಿಣದಲ್ಲಿ ಡೈನಿಂಗ್ ಹಾಲ್ ಬರೋ ಆಗಿಲ್ಲ. ಅದು ನಿಮಗೆ ವಾಸ್ತುಗೆ ಬರೋದಿಲ್ಲ. ಉತ್ತರ ಭಾರ ಆಗುತ್ತೆ, ದಕ್ಷಿಣ ಹಗುರ ಆಗುತ್ತೆ, ಮತ್ತು ದಕ್ಷಿಣ ಓಪನ್ ಆಗುತ್ತೆ, ಉತ್ತರ ಬ್ಲ್ಯಾಕ್ ಆಗುತ್ತೆ. ಈ ರೀತಿ ಕೆಲವು ಕಂಪಲ್ಸರಿ ಕಂಡೀಷನ್ಸ್ನ ಫಾಲೋ ಮಾಡಲೇಬೇಕು. ನೀವು 3 ಬೆಡ್ರೂಮ್ ಬರ್ಬೋದು ಅಂತ ಹೇಳಿದ್ದೀರಾ, ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ತೊಗೊಂಡೋಗಿ ಉತ್ತರದಲ್ಲಿ ಬೆಡ್ರೂಮ್ ಮಾಡಿಬಿಟ್ಟು ದಕ್ಷಿಣದಲ್ಲಿ ಆ ರೀತಿ ಮಾಡಬಾರ್ದು, ಓಪನ್ ಬಿಟ್ಕೊಬಾರ್ದು. ನೀವು ದಕ್ಷಿಣದಲ್ಲಿ ಬೆಡ್ರೂಮ್ ಮಾಡಿದ್ದೀರಾ, ಉತ್ತರದಲ್ಲಿ ಬೆಡ್ರೂಮ್ ಮಾಡ್ಬೋದು, ಅಥವಾ ದಕ್ಷಿಣದಲ್ಲಿ ಬೆಡ್ರೂಮ್ ಮಾಡಿ ಉತ್ತರದಲ್ಲಿ ಖಾಲಿ ಬಿಟ್ಕೊಬೋದು. ಹಾಲ್ ಒಳಗಡೆಗೆ ಖಾಲಿ ಬಿಟ್ಕೊಬೋದು. ಇದನ್ನ ಬೆಡ್ರೂಮ್ ಮಾಡಿದ್ದೀರಾ ದಕ್ಷಿಣದಲ್ಲಿ, ಹಾಲ್ ಒಳಗಡೆ ಖಾಲಿ ಬಿಟ್ಕೊಳ್ಬೋದು. ಅಥವಾ ನೈಋತ್ಯದಲ್ಲಿ ಬೆಡ್ರೂಮ್ ಮಾಡಿದ್ದೀನಿ, ನಾನು ವಾಯುದಲ್ಲಿ ಬೆಡ್ರೂಮ್ ಮಾಡಿದ್ದೀನಿ, ದಕ್ಷಿಣದಲ್ಲಿ ಡೈನಿಂಗ್ ಹಾಲ್ ಮಾಡಿದ್ದೀನಿ, ಉತ್ತರ ಮತ್ತು ಈಶಾನ್ಯ ಎಲ್ಲ ಫುಲ್ ಹಾಲ್ ಮಾಡಿದ್ದೀನಿ ಅಂದರೂ ಮಾಡ್ಬೋದು. ಆದರೆ ನೀವು ಯಾವುದೇ ಕಾರಣಕ್ಕೂ ದಕ್ಷಿಣ ಫಿಲಪ್ ಮಾಡದೆ ಉತ್ತರ ಫಿಲಪ್ ಮಾಡೋ ಆಗಿಲ್ಲ. ಇವೆಲ್ಲ ತುಂಬ ಇಂಪಾರ್ಟೆಂಟು ವಾಸ್ತು ಟಿಪ್ಸ್ ಆಗಿರುತ್ತೆ. ಈ ರೀತಿ ವಾಸ್ತು ಟಿಪ್ಸ್ನ ನನ್ನ ಅನುಭವದಲ್ಲಿ ನಿಮಗೆ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಟ್ಟಿರೋದಿಲ್ಲ, ಹೇಳೋದಿಲ್ಲ. ಹೇಳಿದ್ದನ್ನೇ ಯಾವುದೋ ಒಂದು ವಿಚಾರನ ಇಟ್ಕೊಂಡು ಅದೇ ವಿಚಾರನ ಟೈಟ್ಲ್ ಮಾತ್ರ ಚೇಂಜ್ ಮಾಡಿ ಹೇಳಿದ್ದ ವಿಚಾರಗಳನ್ನೇ ಹೇಳ್ಕೊಂಡು ಖಾಲಿ ಡಬ್ಬಗಳನ್ನ ಅಲ್ಲಾಡ್ಸೋ ಜನ ಜಾಸ್ತಿ ಇದ್ದಾರೆ. ವಿಚಾರನೇ ಇರೋದಿಲ್ಲ, ಆದರೂ ಖಾಲಿ ಡಬ್ಬದಲ್ಲಿ ಒಂದು ಕಲ್ಲು ಹಾಕೊಂಡು ಅಲ್ಲಾಡ್ಸೋ ಜನ ಜಾಸ್ತಿ ಇದ್ದಾರೆ. ಆದರೆ ಈ ಥರದ ವಿಚಾರಗಳನ್ನ ಎಲ್ಲರೂ ನಿಮಗೆ ಹೇಳೋದಿಲ್ಲ. ಇವೆಲ್ಲ ತುಂಬ ಇಂಪಾರ್ಟೆಂಟು ವಾಸ್ತು ಟಿಪ್ಸ್ ಆಗಿರುತ್ತೆ. ಆದ್ದರಿಂದ ದಯಮಾಡಿ ತುಂಬ ಇದು ಒಳ್ಳೆಯ ವಿಚಾರ ನೋಡಿ. ಅದೇ ರೀತಿ ನೀವು ದಕ್ಷಿಣದಲ್ಲಿ ಡೈನಿಂಗ್ ಹಾಲ್ ಮಾಡಿದ್ದೀರಾ, ತೊಂದರೆ ಇಲ್ಲ. ಅದೇ ರೀತಿ ಪೂರ್ವದಲ್ಲಿ ಒಂದು ಬೆಡ್ರೂಮ್ ಮಾಡ್ತೀರಾ, ಪಶ್ಚಿಮ ಕ್ಲೋಸ್ ಮಾಡದೆ ಪಶ್ಚಿಮ ಓಪನ್ ಬಿಟ್ಕೊಂಡು ಪೂರ್ವದಲ್ಲಿ ಬೆಡ್ರೂಮ್ ಮಾಡೋ ಆಗಿಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಪಶ್ಚಿಮದಲ್ಲಿ ವಾಯುದಲ್ಲಿ ಕ್ಲೋಸ್ ಮಾಡದೆ ಪೂರ್ವದಲ್ಲಿ ಬೆಡ್ರೂಮ್ ಬರೋ ಆಗಿಲ್ಲ. ದಕ್ಷಿಣ ಬೆಡ್ರೂಮ್ ಬಂದಿದೆ, ನೈಋತ್ಯದಲ್ಲಿ ಬೆಡ್ರೂಮ್ ಬಂದಿದೆ, ವಾಯುದಲ್ಲಿ ಬೆಡ್ರೂಮ್ ಬಂದಿದೆ. ನೀವು ಪೂರ್ವದಲ್ಲಿ ಡೈನಿಂಗ್ ಹಾಲು ಮಾಡ್ಕೊಳ್ಬೋದು ಅಥವಾ ಬೆಡ್ರೂಮು ಮಾಡ್ಕೊಳ್ಬೋದು. 4 ಬೆಡ್ರೂಮ್ ಮಾಡ್ತಾ ಇದ್ದೀರಾ, ಪಶ್ಚಿಮ ಕ್ಲೋಸ್ ಆಗಿದೆಯಾ, ವಾಯುವ್ಯ ಕ್ಲೋಸ್ ಆಗಿದೆಯಾ, ಸೌತ್ ಕ್ಲೋಸ್ ಆಗಿದೆಯಾ, ಅವಾಗ ನೀವು ಪೂರ್ವದಲ್ಲಿ ಬೆಡ್ರೂಮ್ ಮಾಡ್ಬೋದು. ನೀವು ದಕ್ಷಿಣ ವಾಯುವ್ಯ ಕ್ಲೋಸ್ ಮಾಡದೆ ಪೂರ್ವದಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಬರೋ ಆಗಿಲ್ಲ. ಡೈನಿಂಗ್ ಹಾಲ್ ಬರ್ಬೋದು, ಓಪನ್ ಏರಿಯಾ ಡೈನಿಂಗ್ ಹಾಲ್ ಬರ್ಬೋದು. ಇನ್ನು ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಬರೋ ಆಗಿಲ್ಲ. ಈಶಾನ್ಯ ಭಾಗದಲ್ಲಿ ಬೆಡ್ರೂಮ್ ಬರೋ ಆಗಿಲ್ಲ. ಬೆಡ್ರೂಮ್ ಈಶಾನ್ಯ ಭಾಗದಲ್ಲಿ ಯಾವ ರೀತಿ ಅಂತಂದರೆ, ಈ ಕಡೆಗೆ ಉತ್ತರಕ್ಕೆ ಒಂದು ಡೋರ್ ಇರಬೇಕು, ಈ ಕಡೆ ಪೂರ್ವ ಈಶಾನ್ಯಕ್ಕೆ ಒಂದು ಡೋರ್ ಇದ್ದು, ಇಲ್ಲಿ ಡೋರ್ ಬರದೆ ನೀವು ಇಟ್ಕೊಂಡ್ರೆ ಮಾತ್ರ ಇಲ್ಲಿ ರೂಮ್ ಥರ ಇರ್ಬೋದು, ಅಷ್ಟೇ ವರಂಡಾ ಥರ ಇರ್ಬೋದು. ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಇಲ್ಲಿ ಮಾಡೋ ಆಗಿಲ್ಲ. ಈಶಾನ್ಯ ಭಾಗದಲ್ಲಿ ಬೆಡ್ರೂಮ್ ಮಾಡಿದ್ರೆ ಅಂಥ ಮನೆಗಳಲ್ಲಿ ಗಂಡು ಮಕ್ಕಳ ಅಭಿವೃದ್ಧಿ ಆಗೋದಿಲ್ಲ. ಮನೆ ಯಜಮಾನ ತುಂಬ ಹಠದ ಸ್ವಭಾವ ಇರುತ್ತೆ, ಆರ್ಥಿಕವಾಗಿ ಸಮಸ್ಯೆಗಳು ಬರುತ್ತೆ. ಇವರು ಯಾರ ಮಾತು ಕೇಳೋದಿಲ್ಲ, ಹಠ ಜಾಸ್ತಿ, ತುಂಬ ಹಠದ ಸ್ವಭಾವ. ಈಶಾನ್ಯ ಭಾಗದಲ್ಲಿ ಯಾರಿಗೆ ಬೆಡ್ರೂಮ್ ಮಾಡಿರ್ತೀರೋ ಅವರು ಎಲ್ಲರ ಮೇಲೂ ಸಿಟ್ಟಾಗ್ತಾ ಇರ್ತಾರೆ, ಕೋಪ ಬರ್ತಾ ಇರ್ತದೆ, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾರೆ, ತುಂಬ ಸೋಮಾರಿಗಳಾಗ್ತಾರೆ, ಮತ್ತು ಆಕ್ಸಿಡೆಂಟ್ಸ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದು ಮತ್ತು ಆಕ್ಸಿಡೆಂಟ್ಸ್ ಆಗೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈಶಾನ್ಯ ಭಾಗದಲ್ಲಿ ರೂಮ್ ಇದ್ದರೆ. ಹಾಗಾಗಿ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ರೂಮು ಬರಲೇಬಾರ್ದು. ಈಶಾನ್ಯ ಭಾಗದಲ್ಲಿ ಇಲ್ಲ ಉತ್ತರ ಈಶಾನ್ಯಕ್ಕಾಗಲಿ ಇಲ್ಲ ಪೂರ್ವ ಈಶಾನ್ಯಕ್ಕಾಗಲಿ ಡೋರ್ ಇಟ್ಕೊಂಡು ಈಶಾನ್ಯ ಭಾಗ ಓಪನ್ ಇರಬೇಕು. ಹಾಗಾಗಿ ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಬರೋ ಆಗಿಲ್ಲ. ನೀವು ಮಾಡೋದೇ ಆದರೆ ನೈಋತ್ಯದಲ್ಲಿ ಮಾಡಿ, ದಕ್ಷಿಣದಲ್ಲಿ ಮಾಡಿ, ಆಗ್ನೇಯದಲ್ಲಿ ಮಾಡಿ, ವಾಯುದಲ್ಲಿ ಮಾಡಿ. ಕೆಲವೊಂದು ಸಂದರ್ಭಗಳಲ್ಲಿ ಕಂಡೀಷನ್ಸ್ ಅಪ್ಲೈ ಮಾಡಿಕೊಂಡು ಉತ್ತರದಲ್ಲಿ ಮಾಡ್ಬೋದು, ಪೂರ್ವದಲ್ಲಿ ಮಾಡ್ಬೋದು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಆ ಮನೆಯ ಒಳಗಡೆಯ ಫಾರ್ಮಿನೇಷನ್ಸು ಎಲ್ಲಿ ಏನು ಬಂದಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಮಾಡಬೇಕಾಗುತ್ತೆ.
ನೀವು 3 ಕೋಣೆ ಮಾಡ್ತೀರಾ, ನೈಋತ್ಯದಲ್ಲೊಂದು, ದಕ್ಷಿಣದಲ್ಲೊಂದು, ವಾಯುದಲ್ಲೊಂದು 3 ಮಾಡ್ಕೊಳ್ಳಿ. ಅಥವಾ ವಾಯುದಲ್ಲಿ ಬೆಡ್ರೂಮ್ ಮಾಡಿದ್ದೀರಾ, ನೈಋತ್ಯ, ದಕ್ಷಿಣ, ಆಗ್ನೇಯದಲ್ಲಿ ಬೆಡ್ರೂಮ್ ಮಾಡ್ಕೊಳ್ಳಿ. ಅಥವಾ ನಾನು ಒಂದೇ ಬೆಡ್ರೂಮ್ ಮಾಡ್ತೀನಿ ಅಂತೀರಾ, ನೈಋತ್ಯದಲ್ಲಿ ಒಂದು ಬೆಡ್ರೂಮ್ ಮಾಡಿ, ದಕ್ಷಿಣದಲ್ಲಿ ಡೈನಿಂಗ್ ಹಾಲು, ಆಗ್ನೇಯದಲ್ಲಿ ಕಿಚನ್ನು, ವಾಯುದಲ್ಲಿ ಸ್ಟೇರ್ ಕೇಸ್ ಮಾಡಿ, ಅಥವಾ ನೀವು ಟಾಯ್ಲೆಟ್ ಮಾಡ್ಕೊಳ್ಳಿ. ನೀವು ವಾಸ್ತು ಪ್ರಕಾರ ಮಾಡ್ಕೊಳ್ಳಿ. ಆದರೆ ಒಟ್ಟು ಜಾಗಕ್ಕೆ ಏನು ನೀವು 4 ಭಾಗ ಮಾಡಿದಾಗ, ದಕ್ಷಿಣದ ಮಧ್ಯಭಾಗಕ್ಕೆ ಉತ್ತರದ ಮಧ್ಯಭಾಗ, ಪೂರ್ವದ ಮಧ್ಯಭಾಗ 4 ಭಾಗ ಮಾಡಿದಾಗ, ಈ 4 ಭಾಗದಲ್ಲಿ, ಈ ಭಾಗದಲ್ಲಿ, ಈಶಾನ್ಯದ ಭಾಗದಲ್ಲಿ, ಈ 4 ಭಾಗದಲ್ಲಿ, ಈಶಾನ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ರೂಮ್ಸ್ ಬರೋ ಆಗಿಲ್ಲ. ಇನ್ನು ಬಿಟ್ಟು ನೀವು ನೈಋತ್ಯ ಫಿಲಪ್ ಮಾಡದೆ, ನೈಋತ್ಯದಲ್ಲಿ ಬೆಡ್ರೂಮ್ ಮಾಡದೆ, ವಾಯುದಲ್ಲಿ ಬೆಡ್ರೂಮ್ ಮಾಡೋ ಆಗಿಲ್ಲ. ಆಗ್ನೇಯ ಫಿಲಪ್ ಮಾಡದೆ, ವಾಯುದಲ್ಲಿ ಬೆಡ್ರೂಮ್ ಮಾಡೋ ಆಗಿಲ್ಲ. ದಕ್ಷಿಣ, ನೈಋತ್ಯ, ದಕ್ಷಿಣ, ಆಗ್ನೇಯ ಫಿಲಪ್ ಆದರೆ ವಾಯುವ್ಯ ಫಿಲಪ್ ಆಗ್ಬೋದು. ಹಾಗಾಗಿ ಇಲ್ಲ ಪಶ್ಚಿಮದ ಲೈನ್ಗೆ ಬೆಡ್ರೂಮ್ಗಳು ಮಾಡ್ಕೊಳ್ಳಿ, ಇಲ್ಲ ದಕ್ಷಿಣದ ಲೈನ್ಗೆ ಬೆಡ್ರೂಮ್ಗಳು ಮಾಡ್ಕೊಳ್ಳಿ. ನೀವು 1 ಮಾಡ್ತೀರಾ, 2 ಮಾಡ್ತೀರಾ, 3 ಮಾಡ್ತೀರಾ, ಅದು ಕೌಂಟ್ ಆಗೋದಿಲ್ಲ. ಆದರೆ ಅದು ಗಾತ್ರನೂ ಇಂಪಾರ್ಟೆಂಟ್ ಆಗುತ್ತೆ. ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಬೆಡ್ರೂಮ್ ಗಾತ್ರ ಮತ್ತು ಆ ವಾಸ್ತು ವಿಚಾರದಲ್ಲಿ ಯಾವ ಬೆಡ್ರೂಮ್ ಏನು ಗಾತ್ರ ಇರಬೇಕು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡ್ತೇನೆ. ಆದರೆ ಕಾರಣಕ್ಕೂ ನೀವು 1 ಬೆಡ್ರೂಮು, 2 ಬೆಡ್ರೂಮು, 3 ಬೆಡ್ರೂಮ್ ತೊಗೊಬೋದು. 2 ಬೆಡ್ರೂಮ್, 3 ಬೆಡ್ರೂಮ್, 4 ಬೆಡ್ರೂಮ್, ಒಂದು ಫ್ಲೋರಲ್ಲಿ 3 ಬೆಡ್ರೂಮ್ ಮಾಡೋ ಆಗಿಲ್ಲ ಅಂತ ಕೆಲವರು ನಿಮಗೆ ಗೊಂದಲ ಸೃಷ್ಟಿ ಮಾಡ್ತಾರೆ. ಆ ರೀತಿ ಏನಿಲ್ಲ. ಒಂದೇ ಫ್ಲೋರಲ್ಲಿ 4 ಬೆಡ್ರೂಮ್ ಮಾಡ್ಬೋದು. ಆದರೆ ನಾನು ಹೇಳಿರುವ ಕೆಲವು ವಾಸ್ತು ವಿಚಾರಗಳನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ನೈಋತ್ಯ ಭಾಗದಲ್ಲಿ, ದಕ್ಷಿಣದಲ್ಲಿ ಬೆಡ್ರೂಮ್ ಬರದೆ, ನೀವು ಉತ್ತರದಲ್ಲಿ, ಪೂರ್ವದಲ್ಲಿ ಬೆಡ್ರೂಮ್ಸ್ ಬರೋ ಆಗಿಲ್ಲ. ಇದು ತುಂಬ ಇಂಪಾರ್ಟೆಂಟ್ ಕಂಡೀಷನ್ಸು. ಆದ್ದರಿಂದ ವಾಸ್ತು ವಿಚಾರದಲ್ಲಿ ನೀವು 2 ಬೆಡ್ರೂಮ್ ಮಾಡಿ, 3 ಬೆಡ್ರೂಮ್ ಮಾಡಿ, ಒಂದೇ ಬೆಡ್ರೂಮ್ ಮಾಡಿ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ನೈಋತ್ಯದಲ್ಲಿ, ದಕ್ಷಿಣದಲ್ಲಿ ಕಂಪಲ್ಸರಿ ಫಿಲಪ್ ಆಗಲೇಬೇಕು. ವಾಯುದಲ್ಲಿ ನೀವು ಖಾಲಿ ಬಿಟ್ಟರೂ ಪರವಾಗಿಲ್ಲ, ನೈಋತ್ಯದಲ್ಲಿ ಮಾತ್ರ ಖಾಲಿ ಬಿಡೋ ಆಗಿಲ್ಲ. ಹಾಗಾಗಿ ನೈಋತ್ಯದಲ್ಲಿ ನಾನು ಖಾಲಿ ಬಿಟ್ಟಿದ್ದೀನಿ, ನೈಋತ್ಯದಲ್ಲಿ ನಾನು ಬೆಡ್ರೂಮ್ ಮಾಡಿಲ್ಲ, ನಾನು ಈಶಾನ್ಯದಲ್ಲಿ ಬೆಡ್ರೂಮ್ ಮಾಡಿದ್ದೀನಿ, ಅಥವಾ ನಾನು ವಾಯುದಲ್ಲಿ ಬೆಡ್ರೂಮ್ ಮಾಡಿದ್ದೀನಿ, ನಾನೆಲ್ಲ ದಕ್ಷಿಣದಲ್ಲಿ ಮಾಡಿದ್ದೀನಿ, ನೈಋತ್ಯ ಓಪನ್ ಬಿಟ್ಕೊಂಡಿದ್ದೀನಿ, ಏನಾಗುತ್ತೆ ಅಂತ ನೀವು ಕೇಳೋದೇ ಆದರೆ, ನೈಋತ್ಯ ಭಾಗದಲ್ಲಿ ಬೆಡ್ರೂಮ್ ಮಾಡದೆ ನೀವು ಓಪನ್ ಇಟ್ಕೊಂಡ್ರೆ ಆ ಮನೆ ಯಜಮಾನ ಇದ್ದರೂ ಇಲ್ಲದೆ ಇರೋ ರೀತಿ, ಅವರು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಕ್ಕಾಗೋದಿಲ್ಲ, ಯಾವುದೇ ರೀತಿಯ ಗ್ರೋತ್ ಆಗೋದಕ್ಕಾಗೋದಿಲ್ಲ. ಮನೆಯ ಗಂಡಸಿಗೆ, ಮನೆಯ ಯಜಮಾನನಿಗೆ ಮನೆಯ ಆಡಳಿತ ಸಿಗೋದಿಲ್ಲ, ಮನೆಯ ಜವಾಬ್ದಾರಿ ಅವ್ರ ಕೈಗೆ ಸಿಗೋದಿಲ್ಲ, ಮತ್ತು ಅವ್ರ ಮಾತಿಗೆ ಗೌರವ ಇರೋದಿಲ್ಲ, ಮತ್ತು ಅವ್ರು ಯಾವಾಗ್ಲೂ ತಿರುಗಾಡ್ತಾನೆ ಇರ್ತಾರೆ, ಚಂಚಲ ಸ್ವಭಾವ, ಯಾವುದೇ ಒಂದು ಕೆಲಸದಲ್ಲೂ ಸಕ್ಸಸ್ ಇರೋದಿಲ್ಲ. ನೈಋತ್ಯದಲ್ಲಿ ಬೆಡ್ರೂಮ್ ಇಲ್ಲದೆ ನೀವು ಇರತಕ್ಕಂಥ ಮನೆಗಳಲ್ಲಿ, ನೈಋತ್ಯ ಓಪನ್ ಇರೋ ಮನೆಗಳಲ್ಲಿ ಮನೆಯ ಯಜಮಾನನನ್ನು ಕಳ್ಕೊಳ್ಬೇಕಾಗುತ್ತೆ. ಮನೆಯ ಯಜಮಾನ ಇಲ್ಲದೆ ಜೀವನ ಮಾಡೋ ಅಂಥ ಮನೆಗಳಾಗಿರುತ್ತೆ ಇರೋದು ಮನೆಗಳು. ಹಾಗಾಗಿ ಯಾವುದೇ ಮನೆಗಾಗಲಿ ನೈಋತ್ಯದಲ್ಲಿ ಕಂಪಲ್ಸರಿ ಬೆಡ್ರೂಮ್ ಬರಲೇಬೇಕು. ನೈಋತ್ಯದಲ್ಲಿ ಬೆಡ್ರೂಮ್ ಬಂದಿದೆ ಅಂದರೆ ಅಲ್ಲಿಗೆ ನಿಮಗೆ ಆಗ್ನೇಯದಲ್ಲೋ ವಾಯುದಲ್ಲೋ ಅಡುಗೆ ಮನೆ ಬಂದಿದೆ ಅಂದರೆ ಒಂದು ಮಟ್ಟಕ್ಕೆ ನಿಮಗೆ ವಾಸ್ತು ಬರುತ್ತೆ. ಹಾಗಾಗಿ ಬೆಡ್ರೂಮ್ ಕೋಣೆಗಳನ್ನ ನೀವು 2 ಮಾಡಿ, 3 ಮಾಡಿ, ಅದು ಲೆಕ್ಕ ಅಲ್ಲ. ಆದರೆ ಅದರ ಗಾತ್ರನೂ ಇಂಪಾರ್ಟೆಂಟ್ ಆಗುತ್ತೆ. ಅದರ ಗಾತ್ರದ ವಾಸ್ತು ವಿಚಾರ ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸ್ತೇನೆ. ಈ ದಿನ ಯಾವ ರೂಮು ಯಾವ ಕಡೆ ಬರಬಹುದು ಮತ್ತು ಎಷ್ಟು ರೂಮ್ ಬರಬೇಕು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.